ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇದು ನೋಡಿ, ಇಲ್ಲಿ ಹೈದರಾಬಾದಲ್ಲಿಯೇ ನಮ್ಮ ಮನೆಯ ಏರಿಯಾದಲ್ಲಿ ನಡೆಯುವಂತಹ ಒಂದು ಮೊಹರಮ್ಮದು ಜುಲೂಸದ್ದು ಅಂದರೆ ಮೆರವಣಿಗೆ ಅದೊಂದು ಸಣ್ಣ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇಲ್ಲಿ ಇದು ಆನೆಯ ಮೇಲೆ ಈ ಥರ ಸವಾರಿ, ಇದು ಬೇರೆ ಇದರ ಬಗ್ಗೆ ತುಂಬ ಉಂಟು. ಹೇಳಲಿಕ್ಕೆ ಹೋಗಿದ್ರೆ ಅಷ್ಟೇನು ನನಗೆ ಇದರ ಬಗ್ಗೆ ನಾಲೆಡ್ಜ್ ಇಲ್ಲ. ಇದು ಏನು ಹೇಗೆಲ್ಲ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ತುಂಬಾ ಉಂಟು. ಅದಕ್ಕೋಸ್ಕರ ನಾನು ಸ್ವಲ್ಪ ಶಾರ್ಟ್ ಕಟ್ಟಲೇ ನನಗೆ ಎಷ್ಟು ಗೊತ್ತು ಅದರ ಬಗ್ಗೆ ಸ್ವಲ್ಪನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ವರ್ಷದಲ್ಲಿ ಒಂದು ಸಲ ಈ ಥರ ಒಂದು ಆನೆಯನ್ನು ತರ್ತಾರೆ. ಈ ಥರ ಅಂದರೆ ಈ ಮೆರವಣಿಗೆಗೋಸ್ಕರನೇ ಮೊಹರಂ 10ರಂದು ಈ ಥರ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಅಂದರೆ ಇದು ಲಾಸ್ಟ್ ಟೈಮ್ ಅವರು ಕೋಲ್ಹಾಪುರ್ ಮಹಾರಾಷ್ಟ್ರ ಸೈಡಿಂದ ಆನೆಯನ್ನು ತಗೊಂಡು ಬಂದಿದ್ದರು. ಈ ಸಲ ನಮಗೆ ಕೇರಳದಿಂದ ಬಂದಿತ್ತು ಈ ಆನೆ. ನೋಡಿ, ಇದು 18 ಲಕ್ಷ. ಅಂದರೆ ಇದು ಇವರಿಗೋಸ್ಕರನೇ ತರುವುದಲ್ಲ, ಸ್ವಲ್ಪ ದಿನಕ್ಕೋಸ್ಕರ ಅವರು ತರುವಂತಹ ಆನೆ. 18 ಲಕ್ಷದಿಂದ ಬಂದಂತಹ ಈ ಶ್ರೀದೇವಿ ಅಂತ ಇದರ ಹೆಸರು, ಈ ಆನೆಯದು ಹೆಸರು ಶ್ರೀದೇವಿ ಅಂತ. ಇದು ಈ ಸಲ ಕೇರಳದಿಂದ ಬಂದಿದೆ. ನೋಡಿ, ಮೊಹರಂ 10ರಂದು ಈ ಥರ ಇಲ್ಲಿ ತುಂಬಾ ಶರ್ಬತ್ ಎಲ್ಲ ವಿತರಣೆ ಮಾಡ್ತಾರೆ. 9ರಂದು 10ರಂದು ಈ ಥರ ಎಲ್ಲ ತುಂಬ 9, 10, 8 ಈ ಸ್ಟಾರ್ಟ್ ಆಗ್ತದೆ ಮೊಹರಮ್ಮಲ್ಲಿ. ಈ ಥರ ಎಲ್ಲ ಮಕ್ಕಳಿಗೋಸ್ಕರ ಈ ಥರ ಎಲ್ಲ ಸಣ್ಣ ಸಣ್ಣ ಈ ಆಟಿಕೆ ಸಾಮಾನು ಹಾಗೂ ಆಟ ಆಡುವಂತಹ ಎಲ್ಲ ಅಲ್ಲಲ್ಲಿ ಸ್ವಲ್ಪನೇ ಎಲ್ಲ ಅಂಗಡಿಯಲ್ಲಿ ಇರ್ತದೆ. ಇಲ್ಲಿ ಅಂತೂ ಯಾವಾಗ ನೋಡಿದ್ರು ಇದೆಲ್ಲ ಬಜಾರೆಲ್ಲ ತುಂಬ ಚೆನ್ನಾಗೇ ಇರೋದು, ಮೇಳ ಥರನೇ. ಈ ಟೈಮಲ್ಲಿ ಒಂದು ಸ್ಪೆಷಲ್ ಆಗಿ ಸ್ವಲ್ಪ ಜನ ಎಕ್ಸ್ಟ್ರಾ ಬರ್ತಾರೆ. ಈ ಆನೆಯದ್ದು ಅಂದರೆ ಈ ಮೆರವಣಿಗೆಯಲ್ಲಿ ಆನೆಯ ಮೇಲೆ ತುಂಬಾ ವಿಶೇಷವಾದಂತಹ ವಸ್ತನ್ನೆಲ್ಲ ತಗೊಂಡು ಹೋಗ್ತಾರೆ. ಅದರ ಬಗ್ಗೆ ನಿಮಗೆ ಇನ್ನೂ ಕೂಡ ಸ್ವಲ್ಪ ವಿವರಣೆ ಬೇಕಂದರೆ ನೀವು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಫ್ರೆಂಡ್ಸ್. ಯಾಕಂದರೆ ಅದರ ಬಗ್ಗೆ ನನಗೇನು ಹೇಳಲಿಕ್ಕೆ ಅಷ್ಟೇನೂ ಗೊತ್ತು ಕೂಡ ಇಲ್ಲ. ಅದು ತುಂಬ ಉಂಟು ಹೇಳಲಿಕ್ಕೆ ಹೋದರೆ, ಏನು ಅಂತ ಅದರ ಬಗ್ಗೆ ಡೀಟೇಲ್ಸ್ ಹೇಳಲಿಕ್ಕೆ ಹೋದರೆ ಸರಿಯಾಗಲ್ಲ ಅಂತ ಅನಿಸ್ತಾ ಉಂಟು. ಅದಕ್ಕೋಸ್ಕರ ನಿಮಗೆ ಇದರ ಬಗ್ಗೆ ಗೊತ್ತಾಗಬೇಕಂದ್ರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಮೊಹರಮ್ಮದು ಹೈದರಾಬಾದ್ ಶ್ರೀದೇವಿ ಎಲಿಫೆಂಟ್ ಅಂತ. ಅದರ ಬಗ್ಗೆ ಯಾರು ಏನು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅದರ ಬಗ್ಗೆ ಕರೆಕ್ಟಾಗಿ ಆಗ ಗೊತ್ತಾಗ್ತದೆ. ತುಂಬಾ ಅಂದರೆ ಅಲ್ಲಿ ಎಲಿಫೆಂಟದ್ದೆಲ್ಲ ಸೈಡಿಗೆ ನಾವು ಹೋಗಿದ್ವಿ, ಅದನ್ನು ಸ್ನಾನ ಮಾಡಿಸುವ ವೀಡಿಯೋಸ್ ಎಲ್ಲ ಸ್ವಲ್ಪ ಹೇಗೆ ಅಂತ ತೆಗೆಯೋಣ ಅಂತ. ಆದರೆ ಅವರು ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ತಂದು ತುಂಬ ದಿವಸ ಆಯಿತು. ಮೊಹರಂಗಿಂತ ಸ್ವಲ್ಪ ದಿನ ಮುಂದೆ ತರ್ತಾರೆ ಅವರು. ಈಗ ಮೊಹರಂ 10ರಂದು ಈ ಥರ ಎಲಿಫೆಂಟ್ ಮೇಲೆ ಏನೋ ಎಲ್ಲ ತುಂಬ ವಿಶೇಷವಾದ ವಸ್ತುವನ್ನೆಲ್ಲ ತಗೊಂಡು ಹೋಗ್ತಾರೆ. ತುಂಬ ಸೆಕ್ಯೂರಿಟಿ ಗಾರ್ಡ್ ಜೊತೆಗೆ ಇದು ಆನೆಯ ಜೊತೆ ಹೋಗುವ ಒಂದು ವಿಶೇಷತೆ ನೋಡಲಿಕ್ಕೆ ಚೆಂದ. ಜನ ಕೂಡ ತುಂಬಾ ರಶ್ ಆಗಿರ್ತಾರೆ. ಇಲ್ಲಿಂದ ಅವರು ಚಾರ್ಮಿನಾರ್ ಮತ್ತು ಬೇರೆ ತುಂಬ ಕಡೆಯೆಲ್ಲ ಹೋಗ್ತಾಯಿದೆ. ಸಂಜೆ ತನಕ ಹೋಗ್ತದೆ ಇದೇ ಥರ ಮೆರವಣಿಗೆ. ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಇವರು ಈ ಥರ. ನೋಡಿ, ಈ ಆನೆ ನೋಡಿ, ಇದು ಶ್ರೀದೇವಿ ಅಂತ ಆನೆಯ ಹೆಸರು. ಕೇರಳದಿಂದ ಬಂದಂತಹ ಈ ಶ್ರೀದೇವಿ ಆನೆ ಇದು. ಎಷ್ಟೋ ಲಕ್ಷದಿಂದ ಸ್ವಲ್ಪ ದಿನಕ್ಕೋಸ್ಕರ ತಂದಿದ್ದಾರೆ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾದ್ರೆ ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲಲ್ಲಿ ನಿಮಗೆ ಇದೇ ಥರ ಹೈದರಾಬಾದ್ ರೆಸಿಪೀಸ್ ಹಾಗೂ ನಮ್ಮ ಕರಾವಳಿ ಸ್ಟೈಲಲ್ಲಿ ರೆಸಿಪೀಸ್ ಇದು ಎರಡನ್ನೂ ಶೇರ್ ಮಾಡ್ತಾ ಇದ್ದೇನೆ. ಹಾಗೂ ನಿಮಗೆ ಸ್ವಲ್ಪ ಈ ಥರ ಹೈದರಾಬಾದದ್ದು ವಿಶೇಷತೆಯದ್ದು ಏನಾದರೂ ಇದ್ದರೆ ಈ ಥರದ್ದೆಲ್ಲ ನಾನು ಶೇರ್ ಮಾಡ್ತಾ ಇರ್ತೇನೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಲಿಲ್ಲ ಅಂದರೆ ಲೈಕ್ ಮಾಡಿ. ಏನಾದರೂ ಇದ್ದರೆ ನಿಮಗೆ ಹೇಳಲಿಕ್ಕೆ ಅಲ್ಲಿ ಕಮೆಂಟ್ ಬಾಕ್ಸ್ ಆನ್ ಇದೆ. ನೀವು ಒಳ್ಳೊಳ್ಳೆ ಕಮೆಂಟ್ ಹಾಕಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಏನು ಡೌಟ್ ಇದ್ದರೂ ನೀವು ಕೇಳ್ಬೋದು. ನಾನು ಇನ್ನೊಮ್ಮೆ ಸಿಗ್ತೇನೆ ನಿಮಗೆ ಇನ್ನೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ. ಈ ಥರ ಮೆರವಣಿಗೆಯಲ್ಲಿರುವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಲಿಕ್ಕೆ ತುಂಬ ಹೆದರಿಕೆ. ಅಂದರೆ ಇಲ್ಲಿ ತುಂಬಾ ಒಂದು ಈ ಥರ ಎಲ್ಲ ಇವರದ್ದು ಸೀನೆಲ್ಲ ತುಂಬಾ ಬೇರೆನೇ ಥರ ಇರ್ತದೆ ಇಲ್ಲಿ ಎಲ್ಲ. ಅದು ಮಕ್ಕಳಿಗೆಲ್ಲ ತೋರಿಸುವಂತಹದ್ದು ಇರುವುದಿಲ್ಲ ಅದು. ಏಕೆಂದರೆ ನಾನು ಇಷ್ಟರವರೆಗೆ ಇಷ್ಟು ವರ್ಷ ಆಯಿತು ಇಲ್ಲಿಗೆ ಬಂದು. ಈ ಥರ ಇದು ಮೆರವಣಿಗೆಯನ್ನು ನೋಡಿರಲಿಲ್ಲ. ಇಲ್ಲಿ ಈ ಥರ ತಗೊಂಡೋಗ್ತಾರೆ ಅದು ಎಲ್ಲ ಗೊತ್ತುಂಟು. ಆದರೂ ಈ ಸೆಲೆಬ್ರೇಟ್ ಇಲ್ಲಿ ಮಾಡೋದು ಒಂದು ಬೇರೆಯೇ ಥರ ಸೆಲೆಬ್ರೇಟ್ ಅದು ಮಾಡೋದೆಲ್ಲ. ಮೊಹರಂ ಅದು ನಿಮ್ಮ ಕಡೆ ಎಲ್ಲ ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೂ ಇದು ನೋಡಿ, ಇದು ನಮ್ಮದು ಮನೆ ಹತ್ತಿರ ಇರುವ ಇಲ್ಲಿಗೆ ಏನಂತಾರೆ ಅಂದರೆ ಬಡ ಬಜಾರ್ ಅಂತ ಹೇಳ್ತಾರೆ ಇಲ್ಲಿಗೆ. ಇಲ್ಲಿಂದ ಇದು ಸೀದಾ ಚಾರ್ಮಿನಾರ್ ಸಂಜೆ ಹೊತ್ತಿಗೆ ಹೋಗಿ ಅಲ್ಲಿಯೂ ಏನೋ ವಿಶೇಷತೆ ಎಲ್ಲ ಉಂಟು ಈ ಆನೆಯಿಂದ. ಆಮೇಲೆ
ಇದರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬಾ ಉಂಟು ಫ್ರೆಂಡ್ಸ್. ನಮಗೆ ಯಾವುದರ ಬಗ್ಗೆನೂ ಕರೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ಫುಲ್ ಡೀಟೇಲ್ಸ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಹಾಗೆ ಹೀಗೆ ಸ್ವಲ್ಪ ಎಷ್ಟು ಗೊತ್ತುಂಟು ಆನೆಯ ಬಗ್ಗೆ ಅಷ್ಟು ಹೇಳಿದ್ದೇನೆ ಅಷ್ಟೇ. ಇದು ತುಂಬ ವಿವರಿಸಲಿಕ್ಕೆ ಹೋದರೆ ತುಂಬಾ ಉಂಟು. ನಿಮಗೆ ಇದರ ಬಗ್ಗೆ ಜಾಸ್ತಿ ಬೇಕು ಅಂದರೆ ಹೈದ್ರಾಬಾದದ್ದು ಹಾಕಿ ನೀವು ಸರ್ಚ್ ಮಾಡಿ ನೋಡಿ ಮೊಹರಮದ್ದು. ನಿಮಗೆ ಆಗ ಫುಲ್ ಇದರ ಬಗ್ಗೆ ಏನಂತ ಗೊತ್ತಾಗ್ತದೆ. ನಾನು ಇದರ ಬಗ್ಗೆ ಯಾಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ನಿಮಗೆ ಯಾಕೆ ಇದರ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳಲಿಕ್ಕೆ ನನಗೆ ಅಷ್ಟೇನು ಗೊತ್ತಾಗ್ತಾ ಇಲ್ಲ ಅಂತ. ನಾನಿನ್ನು ಸಿಗ್ತೇನೆ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ಸಿಕ್ಕವನ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ.